ನಾನು ಹೊರಡ್ತೀನಿ. ಸರಿನಮ್ಮ, ಹುಷಾರು. ಬಾಯ್. ಭಾವನ್ ಬಾಸ್ ಇಂದ ನಿನ್ ವಿಷಯ ಎಲ್ಲ ಹೊರಗಡೆ ಬರುತ್ತೆ. ಬಾ ನಿಹಾರಿಕಾ, ಬಾ. ನಿಹಾರಿಕಾ ಬರೋದಕ್ಕೂ ಮುಂಚೆ ಬಾಸ್ ಬಂದ್ರೆ ಚೆನ್ನಾಗಿರತ್ತೆ. ಅವ್ರು ಬರೋದ್ ತಡವಾಗಿ ನಿಹಾರಿಕಾ ಮೊದ್ಲೇ ಬಂದ್ಬಿಟ್ರೆ ಭಾವನ್ನ ಇಲ್ಲಿಂದ ಕರ್ಕೊಂಡು ಹೊರಟೋಗ್ತಾಳೆ. ಬನ್ನಿ ಸರ್, ಪ್ಲೀಸ್ ಕಮ್. ನಾನ್ ನಿಹಾರಿಕಾ ಬಗ್ಗೆ ಭಾವನ್ ಹತ್ರ ಎಷ್ಟೇ ಹೇಳಿದ್ರು ನಂಬಲ್ಲ. ಬಾಸ್ ಅಂತವ್ರು ಹೇಳಿದ್ರೆ ನಂಬ್ತಾರೆ. ನಮಸ್ತೆ ಸರ್. ನಮಸ್ತೆ. ಹೌ ಆರ್ ಯು ಆಲ್? ಫೈನ್ ಸರ್. ಗುಡ್. ಎಲ್ಲರೂ ಪ್ರಾಜೆಕ್ಟ್ ಫೈಲ್ಸ್ ರೆಡಿ ಮಾಡಿದ್ದಾರೆ. ಕ್ಯಾಬಿನ್ಗೆ ಹೋಗೋಣ ಬನ್ನಿ ಸರ್. ಓಕೆ. ನನ್ನ ತುಂಬ ಪ್ರೀತಿಸೋಳು ಮತ್ತೆ ನಾನು ಬಿಟ್ಟಿರೋಕ್ಕಾಗದೇ ಇರೋಳು ಸರ್. ಶ್ರೀಕರ್ ಫಿಯಾನ್ಸಿ ಅಲ್ವಾ ನೀನು? ಅವತ್ತು ನಾವು ಒಟ್ಟಿಗೆ ಲಂಚ್ ಮಾಡಿದ್ವಿ. ನಾನು ರಿಂಗ್ ಪ್ರೆಸೆಂಟ್ ಮಾಡಿದಾಗ ಶ್ರೀಕರ್ ನಿನಗೆ ಎಂಗೇಜ್ಮೆಂಟ್ ರಿಂಗ್ ಹಾಕ್ದ. ಹೇಗಿದೆಯಮ್ಮ? ಚೆನ್ನಾಗಿದ್ದೀನಿ ಸರ್. ಮ್ಯಾರೇಜ್ ಯಾವಾಗ? ನನ್ ಕರೆಯೋದು ಮಾತ್ರ ಮರ್ತೋಗ್ಬೇಡಿ. ಶ್ರೀಕರ್ ಸರ್ ಮದ್ವೆ ಆಗ್ತಿರೋದು ಬೇರೆ ಹುಡುಗಿನಲ್ವಾ? ಇವ್ರು ಯಾಕೆ ಅವನಿ ಬಗ್ಗೆ ಮಾತಾಡ್ತಿದ್ದಾರೆ? ಅದೇ ಅರ್ಥ ಆಗ್ತಾ ಇಲ್ಲ. ಎಲ್ರೂ ಇದ್ದಾರೆ, ಶ್ರೀಕರ್ ಇಲ್ಲಮ್ಮ. ಸರ್, ನಾನು ಹೋಗಿ ಕರ್ಕೊಂಡು ಬರ್ತೀನಿ ಸರ್. ಇನ್ನೇನಮ್ಮ ವಿಶೇಷಗಳು? ಮದುವೆ ಕೆಲಸ ಶುರುವಾಯ್ತಾ? ಅಂದ್ರೆ ಸರ್ ಅದು... ಶ್ರೀಕರ್ ಅವರೇ, ಒಂದು ನಿಮಿಷ ಹೊರಗಡೆ ಬನ್ನಿ. ಏನಕ್ಕೆ? ಹೇಳ್ತೀನಿ ಬನ್ನಿ. ನಡೀರಿ. ಇದಕ್ಕೂ ಮುಂಚೆ ತುಂಬಾ ಆಕ್ಟಿವ್ ಆಗಿ ಕಾಣ್ತಿದ್ದೆ. ಈಗೇನಾಯ್ತು? ಏನ್ ಕೇಳಿದ್ರು ಸರಿಯಾಗಿ ಉತ್ತರನೇ ಕೊಡ್ತಿಲ್ಲ. ನಿಹಾರಿಕಾ, ಬೇಗ ಬಾ. ಹಾಯ್ ಶ್ರೀಕರ್, ಹೌ ಆರ್ ಯು ಮ್ಯಾನ್? ಏನಯ್ಯ ಹಾಗೆ ನೋಡ್ತಿದ್ಯಾ? ನಾನು ಯಾರೋ ಗೊತ್ತಿಲ್ದಿರೋ ಹಾಗೆ. ಯಾರು ನೀವು? ಯಾರು ಸರ್ ನೀವು? ಏನ್ ತಮಾಷೆ ಮಾಡ್ತಿದ್ಯಾ? ಯಾರು ಅಂತ ಕೇಳ್ತಿದ್ಯಾ ಬಾಸ್ನ? ನೀವು ನಮ್ ಬಾಸ? ಅದೇನಯ್ಯ ಹಾಗಂತಿದ್ಯಾ? ನಾನು ಇದೇ ಮೊದಲು ಸರಿ ನೋಡ್ದಾಗೆ, ಪರಿಚಯ ಇಲ್ದಿರೋ ಹಾಗೆ. ಏನಾಯ್ತು ನಿನಗೆ? ಇದೇನಾದ್ರೂ ಪ್ರ್ಯಾಂಕ್ ವಿಡಿಯೋ ಅನ್ಕೊಂಡಿದ್ಯಾ? ಸರ್, ಇಫ್ ಯು ಡೋಂಟ್ ಮೈಂಡ್, ನಾನು ನಿಮ್ಮ ಹತ್ರ ಮಾತಾಡಬೇಕಿತ್ತು. ಮೊದಲು ಶ್ರೀಕರ್ ವಿಷಯ ತಿಳ್ಕೊಂಡೇ ಬರ್ತೀನಮ್ಮ. ಪ್ಲೀಸ್ ಸರ್, ಪ್ಲೀಸ್. ಅವ್ರು ಯಾಕೆ ಹಾಗೆ ಕಿರ್ಚಾಡ್ತಿದ್ದಾರೆ? ಶ್ರೀಕರ್ ವರ್ತನೆ ಯಾಕೆ ಆಗಿದೆ? ಶ್ರೀಕರ್ ಅವ್ರ ಮೇಲೆ ಅವ್ರ ಹಳ್ಳಿನಲ್ಲಿ ಅಟ್ಯಾಕ್ ಆಯ್ತು ಸರ್. ಶ್ರೀಕರ್ ಅವ್ರಿಗೆ ಮೆಮೊರಿ ಲಾಸ್ ಆಗಿದೆ. ಓ ಮೈ ಗಾಡ್, ಇಷ್ಟೆಲ್ಲ ಆಗಿದೆಯಾ? ಶ್ರೀಕರ್ ಅವರು ಅದಕ್ಕೆ ನಿಮ್ಮನ್ನು ಗುರ್ತು ಹಿಡಿತಾ ಇಲ್ಲ. ನಿಮ್ಮನ್ನೇ ಅಲ್ಲ, ಎಲ್ಲರನ್ನೂ ಮರ್ತು ಹೋಗಿದ್ದಾರೆ. ಡಾಕ್ಟರ್ ಬಂದು ನಮ್ಮ ರಿಲೇಷನ್ಸ್ನ ಪರಿಚಯ ಮಾಡಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ವೆರಿ ಸ್ಯಾಡ್. ಮತ್ತೆ ನಿಮ್ಮ ಮದುವೆ ವಿಷಯ ಏನಾಯ್ತು? ನನ್ನ ಶ್ರೀಕರ್ ಅವ್ರನ್ನ ದೂರ ಮಾಡೋದಕ್ಕೆ ಒಂದು ಹುಡುಗಿ ಪ್ರಯತ್ನ ಮಾಡ್ತಿದ್ದಾಳೆ. ಯಾರವಳು?
ನನ್ನ ಹತ್ರ ಹೇಳು, ನಾನು ಅವಳ ವಿಷಯ ನೋಡ್ಕೋತೀನಿ. ಶ್ರೀಕರ್ ಮನೆಯವ್ರ ಹತ್ರ ಮಾತಾಡ್ತೀನಿ. ಮನೆಯವ್ರ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ ಸರ್. ಎಲ್ಲರೂ ಆ ಹುಡುಗಿ ಜೊತೆ ಮದುವೆ ಫಿಕ್ಸ್ ಮಾಡಿದ್ದಾರೆ. ನೀವು ಬರ್ತಿದ್ದೀರಾ ಅಂತ ಗೊತ್ತಾದ್ಮೇಲೆ ಆ ಹುಡುಗಿನ ಇಲ್ಲಿಗೆ ಬರೋದಕ್ಕೆ ಹೇಳಿದ್ದೀನಿ. ನೀವೇ ಹೇಗಾದರೂ ನನಗೆ ನ್ಯಾಯ ಕೊಡಿಸಿ ಸರ್. ಖಂಡಿತ ನ್ಯಾಯ ಕೊಡಿಸ್ತೀನಮ್ಮ. ಮೊದಲು ಆ ಹುಡುಗಿ ಬರಲಿ. ಬಾಮ್ಮ ಹೋಗೋಣ. ಜೀವನದಲ್ಲಿ ಆಗಾಗ ಊಹಿಸದೇ ಇರೋ ಘಟನೆಗಳು ನಡೀತಿರುತ್ತೆ. ನಾವದನ್ನ ದಾಟ್ಕೊಂಡು ಬರ್ಬೇಕು ಶ್ರೀಕರ್. ನೀನ್ ಮಾಮೂಲಿ ಆಗ್ತೀಯಾ, ನೀನ್ ನಂಬ್ಕೊಂಡಿರೋರ್ಗೆ ನ್ಯಾಯ ಕೊಡ್ತೀಯಾ. ಅವನಿ, ನೀವು ನನಗ್ ನೀತಿ ಹೇಳ್ಕೊಡಕ್ ಬರ್ಬೇಡಿ. ನಿಮ್ ಮಗನಿಗೆ ಮೋಸ ಮಾಡ್ದೆ ಅಂತ ನನ್ ಮೇಲೆ ಏನಾದ್ರೂ ಕಂಪ್ಲೇಂಟ್ ಕೊಡ್ಬೇಕು ಅಂತಿದ್ರೆ ಕೊಟ್ಕೊಳ್ಳಿ. ಐ ಡೋಂಟ್ ಕೇರ್. ಹೇ, ನಿಂತ್ಕೋ. ಹಾಗ್ಯಾಕೆ ಓಡ್ತಾ ಇದೆಯಾ ನಿಹಾರಿಕಾ? ಬಾ. ಅಂದ್ರೆ ನನ್ನ ಸಿಕ್ಕಾಕ್ಸೋದಕ್ಕೆ ಇದು ಅವನಿ ಮಾಡಿರೋ ಪ್ಲಾನ್ ಅಂತ ಆಯ್ತು. ಈ ನಿಹಾರಿಕಾ ನಿನಗೆ ಮೊದಲೇ ಗೊತ್ತಾ? ಗೊತ್ತು ಸರ್. ಹೇಗೆ? ನಾನು ಮದುವೆ ಮಾಡ್ಕೋಬೇಕಾಗಿರೋ ಹುಡುಗಿ. ಶ್ರೀಕರ್ ಮದುವೆ ಆಗ್ತಿರೋದು ಈ ಕಿಲ್ಲಾಡಿನ? ಹಲೋ ಸರ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಏನು ಮಾತಾಡ್ತಿದ್ದೀರಾ? ತಪ್ಪಾಗಿ ಮಾತಾಡಬೇಡಿ. ಇವಳು ಮಾಡಿರೋ ತಪ್ಪು ನಿನಗೆ ಗೊತ್ತಾದ್ರೆ ನೀನು ಇನ್ನೂ ಡಿಸ್ಟರ್ಬ್ ಆಗೋಗ್ತೀಯ. ಮುಗ್ದೋಯ್ತು. ನನ್ನ ಫ್ಲಾಶ್ ಬ್ಯಾಕ್ ಎಲ್ಲ ಇವರು ಶ್ರೀಕರ್ಗೆ ಹೇಳ್ಬಿಡ್ತಾನೆ. ಒಂದ್ ವೇಳೆ ಅದನ್ನೆಲ್ಲ ಶ್ರೀಕರ್ ನಂಬಿದ್ರೆ? ನೀನ್ ಮದುವೆ ಮಾಡ್ಕೋತಿರೋದು ಅವನೀನ ಅನ್ಕೊಂಡಿದ್ದೆ. ಈ ನಿಹಾರಿಕನ ಆಗ್ಬೇಕು ಅಂತ ಹೇಗೆ ಅನ್ಕೊಂಡೆ? ಬ್ಯಾಕ್ಗ್ರೌಂಡ್ ಚೆಕ್ ಮಾಡೋದಿಲ್ವಾ? ಕ್ಯಾರೆಕ್ಟರ್ ಇಂಥದ್ದು ಅಂತ ಚೆಕ್ ಮಾಡಲ್ವಾ? ನಿಹಾರಿಕಾ ಬಗ್ಗೆ ನಿಮಗೆ ಏನು ಗೊತ್ತು ಅಂತ ಹೀಗೆ ಮಾತಾಡ್ತಿದ್ದೀರಾ? ಇವರು ಏನೇನೋ ಮಾತಾಡ್ತಿದ್ದಾರೆ. ನಾವು ಆಚೆ ಹೋಗೋಣ ಬನ್ನಿ ಶ್ರೀಕರ್ ಅವರೇ. ಯಾಕೆ ಕಳ್ಳಿ ತರ ಓಡೋಗ್ತಾ ಇದೆಯಾ? ಅವ್ರು ಏನು ಹೇಳ್ತಿದಾರೋ ಕೇಳಿಸ್ಕೋ. ಕಳ್ಳಿ ಆಗಿರೋದಕ್ಕೆ ಓಡೋಗೋ ಪ್ರಯತ್ನ ಮಾಡ್ತಿದ್ದಾಳೆ. ಶೇಖರ್, ಈ ಹುಡುಗಿಯಿಂದ ನನ್ನ ಮಗ ಶ್ರೀಧರ್ ಜೀವನ ನಾಶ ಆಗೋಯ್ತು. ನನ್ನ ಮಗನ್ನ ಪ್ರೀತಿಸ್ತೀನಿ ಅಂತ ಹೇಳಿದ್ಲು. ಡಿಸ್ಕೋ ಪಬ್ಗಳಿಗೆ ತಿರುಗಿ ದುಡ್ಡು ಖರ್ಚು ಮಾಡಿಸಿದ್ಲು. ಮದುವೆ ಹತ್ರ ಬರ್ತಿದ್ದಾಗೆ ಕೈ ಕೊಟ್ಲು. ಅದರಿಂದ ನನ್ನ ಮಗ ಮೆಂಟಲ್ ಆಗಿ ಅಪ್ಸೆಟ್ ಆದ. ಅವನ ಫ್ಯೂಚರ್ ಎಲ್ಲ ಹಾಳಾಗೋಯ್ತು. ನೀವ್ ಹೇಳಿದ್ದೆಲ್ಲ ನಿಜಾನಾ ಸರ್? ಸರ್ ಸುಳ್ಳು ಯಾಕೆ ಹೇಳ್ತಾರೆ? ಏನ್ ನಿಹಾರಿಕಾ ಅವ್ರೆ, ನೀವ್ ಇಂಥ ಕೆಲ್ಸನೆಲ್ಲ ಮಾಡ್ತೀರಾ? ನೋಡೋಕ್ ತುಂಬಾ ಟ್ರೆಡಿಷನಲ್ ಆಗಿ ಕಾಣಿಸ್ತೀರಾ. ನೀನ್ ಆ ಹುಡುಗಿನ ಮದುವೆ ಆದೆ ಅಂದ್ರೆ ನಿನ್ ಲೈಫ್ ಹಾಳಾದಾಗೆ. ಯಾವುದೇ ರೀತಿಯ ಆಧಾರ ಇಲ್ಲದೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ನೀವು ಹೇಗೆ ಇಷ್ಟೊಂದು ಕೆಟ್ಟದಾಗ ಮಾತಾಡ್ತೀರಾ? ಒಂದು ಹೆಣ್ಣಿನ ಮೇಲೆ ಅನ್ಯಾಯವಾಗಿ ಆರೋಪ ಹೇಗೆ ಮಾಡ್ತೀರಾ ಸರ್? ಆಧಾರ ಇದೆ ಶ್ರೀಕರ್. ತಗೋ ನೋಡು. ಏನ್ ಶ್ರೀಧರ್, ಯಾಕೆ ಬರಕ್ ಹೇಳ್ದೆ? ನೀನಂದ್ರೆ ನನಗಿಷ್ಟ. ನೀನಂದ್ರೆ ನನ್ನ ಪ್ರಾಣ. ನೀನಿಲ್ಲ ಅಂದ್ರೆ ನನ್ನ ಲೈಫೇ ಇಲ್ಲ.
ಐ ಲವ್ ಯು ನಿಹಾರಿಕಾ. ಆಕ್ಸೆಪ್ಟ್ ಮೈ ಲವ್. ಆಧಾರದ ಸಮೇತ ಸಿಕ್ಕಾಕೊಂಡಿದ್ಯಾ. ಇನ್ನೇನ್ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ ನಿಹಾರಿಕಾ. ಸರಿಯಾಗಿ ಸಿಕ್ಕಾಕೊಂಡೆ ಅಲ್ವಾ? ಈಗೇನಂತೀಯ ಶ್ರೀಕರ್? ನಿಹಾರಿಕಾ, ನೀನ್ ಇಂಥವಳ? ನಿಹಾರಿಕಾ, ನೀನಿವಾಗ ಎಲ್ಲರಿಗೂ ಉತ್ತರ ಕೊಡಬೇಕು. ಏನಿದೆಲ್ಲ? ಅಷ್ಟು ಕ್ಲಿಯರ್ ಆಗಿ ಕಾಣ್ತಿದ್ರು ಇನ್ನು ನಿಹಾರಿಕಾ ಅಂತ ಕೇಳ್ತಿದ್ಯಾ? ಈ ವಿಷಯನ ನಾವು ತಕ್ಷಣ ಅತ್ತೆಗೆ ಹೇಳ್ಬೇಕು ಭಾವ. ಈ ನಿಹಾರಿಕನ ಮದುವೆ ಆಗಿ ಜೀವನನ ನಾಶ ಮಾಡ್ಕೋಬೇಡ. ಅವನಿ ಬಂಗಾರದ ಗೊಂಬೆ. ಅವನಿನ್ ಮದುವೆ ಆಗು. ನಿನ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಆಗೋಯ್ತಾ? ಹೇಳೋದಕ್ಕೆ ಇನ್ನೇನಾದ್ರೂ ಇದೆಯಾ? ಶ್ರೀಕರ್ ಅವರೇ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಆ ಹುಡುಗ ನನಗೆ ಪ್ರಪೋಸ್ ಮಾಡಿರೋ ವಿಷಯ ನಿಜಾನೇ. ಆ ಹುಡುಗ ಮಾತ್ರ ಅಲ್ಲ, ಕಾಲೇಜಲ್ಲಿ ತುಂಬಾ ಜನ ಹುಡುಗರು ನನಗೆ ಪ್ರಪೋಸ್ ಮಾಡಿದ್ದಾರೆ. ನನಗೆ ಅಲ್ಲ, ನಂತರ ಅಂದವಾಗಿರೋ ಹುಡುಗಿರ್ಗೆ ಯಾರಾದ್ರೂ ಪ್ರಪೋಸ್ ಮಾಡ್ತಾರೆ. ಆ ಟೈಮಲ್ಲಿ ನಾನು ಯಾಕೆ ಆಕ್ಸೆಪ್ಟ್ ಮಾಡಿದೆ ಅಂದ್ರೆ, ತಕ್ಷಣ ಮುಖದ ಮೇಲೆ ನೋ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ರೆ ಹರ್ಟ್ ಆಗ್ತಾರೆ. ಆಮೇಲೆ ಹುಡುಗಿರ್ ಮೇಲೆ ದ್ವೇಷ ಬೆಳೆಸ್ಕೋತಾರೆ. ಅದಕ್ಕೆ ನಾನು ಆಮೇಲೆ ಆ ಹುಡುಗನ್ಗೆ ತುಂಬಾ ಸೆನ್ಸಿಟಿವ್ ಆಗಿ, ನೀನ್ ನನ್ನ ಇಷ್ಟಪಡಬಹುದು, ಆದ್ರೆ ನನ್ಗಂತ ಯಾವುದೇ ಉದ್ದೇಶ ಇಲ್ಲ ಅಂತ ಹೇಳಿದೆ. ನಾನು ಮನೆಯವ್ರು ಹೇಳಿದ ಮಾತನ್ನೇ ಕೇಳ್ತೀನಿ ಅಂತ ಹೇಳ್ದೆ. ಅವನು ನನ್ನ ಮಾತು ಕೇಳ್ದೇನೆ ಹಠ ಹಿಡಿದು ನನ್ನ ಹಿಂದೆ ಬಿದ್ದು ಲೈಫ್ನ ಹಾಳು ಮಾಡ್ಕೊಂಡ್ರೆ ಅದಕ್ಕೆ ನಾನ್ ಜವಾಬ್ದಾರಿ ಹೇಗಾಗ್ತೀನಿ ಹೇಳಿ? ಹೇಳಿ ಶ್ರೀಕರ್ ಅವರೇ. ಅಬ್ಬಬ್ಬಬ್ಬಬ್ಬ, ಎಷ್ಟು ಚೆನ್ನಾಗಿ ಕತೆ ಹೇಳ್ತಿದ್ಯಾ ಶ್ರೀಕರ್. ನೀನು ಇದನ್ನೆಲ್ಲ ನಂಬೇಡ. ನಾನು ಯಾರ ಮಾತನ್ನು ನಂಬಲ್ಲ. ನಮ್ಮಮ್ಮನ ಮಾತು ನಂಬ್ತೀನಿ. ನಮ್ಮಮ್ಮ ನಿಹಾರಿಕಾ ಎಷ್ಟು ಒಳ್ಳೆಯವಳು ಅಂತ ಹೇಳಿದಾಳೆ. ಬರೋ ತಿಂಗಳು 6ನೇ ತಾರೀಕಿಗೆ ನಮ್ಮ ಮದ್ವೆ ಅಂತ ಹೇಳಿದ್ದಾರೆ. ಸೊ ನಾನು ಯಾರು ಏನು ಹೇಳಿದ್ರು ನಂಬಲ್ಲ. ಹಾಗೇನೆ ನಿಹಾರಿಕಾ ಹೇಳಿದ್ ಕೂಡ ನನಗೆ ವೆರಿ ರೀಸನೇಬಲ್ ಅನ್ನಿಸ್ತಿದೆ. ಅವ್ರ ಮಗನ್ನ ನನ್ನ ಮದ್ವೆ ಮಾಡ್ಕೊಂಡಿಲ್ಲ ಅಂತ ನನ್ನನ್ನೇ ಕೆಟ್ಟೋಳನ್ನಾಗಿ ಮಾಡ್ತಿದ್ದಾರೆ. ನಿಮ್ಮಂಥವ್ರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನನ್ನ ಶ್ರೀಕರ್ನ ಯಾರೂ ಬೇರೆ ಮಾಡಕ್ಕಾಗಲ್ಲ. ಬರೋ ತಿಂಗಳು 6ನೇ ತಾರೀಕು ನಡೆಯೋ ನಮ್ಮ ಮದ್ವೆನ ಯಾರೂ ತಡೆಯಕ್ಕೂ ಆಗಲ್ಲ. ನನಗೆ ನನ್ನ ಶ್ರೀಕರ್ ಅವ್ರ ಸಪೋರ್ಟ್, ನಮ್ಮ ಅತ್ತೆ ಅವ್ರ ಕುಟುಂಬದ ಸಪೋರ್ಟ್ ಇದೆ. ಶ್ರೀಕರ್ ಅವರೇ, ಈ ಆಫೀಸ್ ಪೂರ್ತಿ ಫ್ರಾಡೆ. ನಾವಿಲ್ಲಿ ಇರಬಾರ್ದು. ಬನ್ನಿ ಹೋಗೋಣ. ಸರಿ ಹೇಳಿದ್ದನ್ನ ನಿನಗೆ ನಂಬೇಕು ಅನ್ನಿಸ್ತಿಲ್ವಾ ಪಾವ? ನಂಬೇಕು ಅಂತ ಅನ್ನಿಸ್ತಿಲ್ಲ. ನಾನು ನಿಹಾರಿಕಾನೇ ಮದುವೆ ಮಾಡ್ಕೋತೀನಿ. ಹಾಗಲ್ಲ ಭಾವ. ನೀನು ಕೂಡ ಇವರಿಗೆ ಸಪೋರ್ಟ್ ಮಾಡ್ತೀಯಲ್ಲ, ಯಾಕೆ? ನಾವು ಹೋಗೋಣ ಬನ್ನಿ. ಅವನಿ, ಕಾರ್ ಕೀಸ್ ಕೊಡು.
ಗೋ ಬ್ಯಾಕ್ ಟು ಯುವರ್ ವರ್ಕ್ಸ್. ಶ್ರೀಕರ್ ಯಾಕಮ್ಮ ಇನ್ನು ಈ ಕಂಡೀಷನ್ ಅಲ್ಲಿ ಇದ್ದಾನೆ? ಅವನಿ ನಿಮ್ ನಾದಿನಿ ಆಗಿರ್ಬಹುದು. ಆಫೀಸಲ್ಲಿ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡ್ ಬಂದು ಹೇಗ್ ಮಿಸ್ಲೀಡ್ ಮಾಡ್ತಿದ್ದಾಳೆ ಅಂತ ನೋಡಿದ್ರ? ಬನ್ನಿ. ಕೂತ್ಕೊಳ್ಳಿ. ಶ್ರೀಕರ್ ನನ್ನ ಕನವರಿಸ್ತಿದ್ದಾನೆ ಅಂತ ತುಂಬಾ ದೊಡ್ಡ ಸ್ಕೆಚ್ ಹಾಕ್ದೆ ಅಲ್ವಾ? ಕೊನೆಗೆ ಕೆಳಗ್ ಬಿದ್ದೆ. ಮೂಗು ಮುರಿತು, ನಿನ್ ಪ್ಲಾನ್ ಎಲ್ಲ ಹಾಳಾಯ್ತು ಅಷ್ಟೇ ಅಲ್ವಾ? ನನ್ ಗಂಡ ಆಗೋನ್ ಜೊತೆಗೆ 8 ಗಂಟೆ ಕಳೀತೀನಿ ಅಂತ ಹೇಳ್ದೆ. 4 ಗಂಟೆ ಕೂಡ ಕಳಿಯೋಕ್ ಮುಂಚೆನೆ ನಾನ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀನ್ ಯಾವಾಗ್ಲೇ ಏನೇ ಸ್ಕೆಚ್ ಹಾಕಿದ್ರು ಸ್ಪಾಟ್ ಅಲ್ಲೇ ರಿವರ್ಸ್ ಮಾಡುವಂತ ಸಾಮರ್ಥ್ಯ ನನಗಿದೆ ಡಾರ್ಲಿಂಗ್. ನೀನು ಶ್ರೀಕರ್ನ ಡ್ರಾಪ್ ಮಾಡಕ್ಕೋಸ್ಕರ ಬಂದೆ, ನಾನು ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನ್ ಹೇಳಿದ್ದು ಕಟ್ಕತೆನೆ, ಆದ್ರೆ ನೀವೇನು ಮಾಡಕ್ಕಾಗ್ಲಿಲ್ಲ ಅಲ್ವಾ? ಅಂತ ಬಾಸನ್ ಮಾತ್ರ ಅಲ್ಲ, ಅವರಪ್ಪನ್ ಕೂಡ ಕರ್ಕೊಂಡ್ ಬಾ. ಐ ಆಮ್ ರೆಡಿ. ಅವನೇ ಹತ್ರ ಏನ್ ಮಾತಾಡ್ದೆ? ನಾವೆಲ್ಲ ಒಂದೇ ಫ್ಯಾಮಿಲಿ ಅಲ್ವಾ? ಯಾಕೆ ನನ್ನ ಮೇಲೆ ಇಲ್ದೇ ಇರೋ ಆರೋಪನೆಲ್ಲ ಮಾಡ್ತಿದ್ಯಾ ಅಂತ ಕೇಳ್ದೆ ಅಷ್ಟೇ. ತಪ್ಪೇನಿಲ್ಲ ಅಲ್ವಾ? ಏನಿಲ್ಲ. ಹೊರಡಣ್ವಾ?